ಒಬ್ಬ ಮನುಷ್ಯ ಇದ್ದ, ದೊಡ್ಡ ವ್ಯಾಪಾರ ಮಾಡಿದ. ಅವನು ಇದನ್ನ ಮಾಡ್ತಾ ಇದ್ದ, ಬ್ಲಾಸ್ಟ್ ಮಾಡೋದಕ್ಕೆ ಸ್ಫೋಟಕ ವಸ್ತುಗಳನ್ನು ಮಾಡ್ತಾ ಇದ್ದ. ಈ ಗುಡ್ಡ ಹೊಡಿಬೇಕು, ರಸ್ತೆ ಮಾಡ್ಬೇಕಾದ್ರೆ ತೆಳ ಕಲ್ಲಿರುತ್ತೆ, ಒಡೆದು ಹಾಕ್ಬೇಕು, ಅದನ್ನ ಏನ್ ಮಾಡ್ಬೇಕು, ದೊಡ್ಡ ದೊಡ್ಡ ಸ್ಫೋಟಗಳನ್ನು ಮಾಡ್ತಾ ಇದ್ದ. ಸ್ಫೋಟಕ ವಸ್ತುಗಳನ್ನು ಮಾಡಿ ಅದನ್ನಿಟ್ಟು ಮಾರ್ತಾ ಇದ್ದ. ಅದಕ್ಕೊಂದು ಹೆಸರು ಕೊಟ್ಟ, ಡೈನಮೈಟ್ ಅಂತ. ಡೈನಮೈಟ್, ಏನ್ ಡೈನಮೈಟ್ ಅದು, ಎಲ್ಲಿ ಪ್ರಸಿದ್ಧ ಆಗ್ಬಿಡ್ತು. ಆದ್ರೆ ಜನ ಅದನ್ನ ಬೇರೆದಕ್ಕೆ ಉಪಯೋಗಿಸೋಕೆ ಶುರು ಮಾಡಿದ್ರು. ಡೈನಮೈಟ್ ಎಲ್ಲೆಲ್ಲೋ ಹಾಕಿ ಬ್ರಿಡ್ಜ್ ಕೆಡಬೋದು, ಯಾರ್ದೊಮ್ಮೆ ಗುಂಪಿನ ಮೇಲೆ ಹಾಕಿ ಜನರ ಕೊಲ್ಲೋದು, ಈ ತರ ಆಗ್ಬಿಡ್ತು. ಡೈನಮೈಟ್ ಅಂದ್ರೆ ಕೆಟ್ಟದು ಅಂತ ಅಭಿಪ್ರಾಯ ಬರೋಕ್ ಶುರು ಆಯ್ತು. ಆದ್ರೆ ಅವನಿಗೆ ಕೋಟ್ಯಾಂತರ ರೂಪಾಯಿ ಬರ್ತಾ ಇತ್ತು, ಕೋಟ್ಯಾಂತರ ರೂಪಾಯಿ ಬರೋದು. ಅವನು ಕಂಡು ಹಿಡಿದಿದ್ದಲ್ಲ ಡೈನಮೈಟ್. ಒಂದ್ ದಿವಸ ಆಗಿನ ಕಾಲಕ್ಕೆ ವಿಮಾನಕ್ಕೆ ಹೋಗ್ಬೇಕಾಗಿತ್ತು, ಅವನೆಲ್ಲೋ ಬೇರೆ ದೇಶಕ್ಕೆ ಹೋಗ್ಬೇಕಾಗಿತ್ತು. ಆಗೆಲ್ಲ ವಿಮಾನ ಹಿಂಗ್ ಕಂಪ್ಯೂಟರ್ ಇಲ್ಲ. ನನಗೆಲ್ಲ ನೆನಪಿದೆ, ಸಣ್ಣ ಬುಕ್ಕೆ ಕೊಡೋರು, ಅವ್ರು ಬರೋದು ಕೈಯಿಂದ ಬರೆದು ಕೊಡ್ತಾ ಇದ್ರು. ಅಲ್ಲಿ ಹೋಗಿ ಕೊಡ್ಬೇಕು. ಒಂದು ಕಾಗದ ಚೀಟಿಯಲ್ಲಿ ಬರ್ಕೋತಾ ಇದ್ರು, ಯಾರು ಹೋದ್ರು, ಯಾರು ಹತ್ತಿದ್ರು ವಿಮಾನ ಅಂತ ಬರ್ಕೋತಾ ಇದ್ರು ಆ ದಿವಸಗಳು. ಇವನು ಹೋಗೋ ದಿವಸ ಏನಾಯ್ತು, ಬೆಳಗ್ಗೆ ಜ್ವರ ಬಂದ್ಬಿಡ್ತೀವಿ ನೀವು, ವಿಪರೀತ. ಡಾಕ್ಟರ್ ಹೇಳಿದ್ರು ಹೋಗ್ಬೇಡ ಅಂದ್ಬಿಟ್ರು. ಇವನು ಹೋಗ್ಲಿಲ್ಲ ಫ್ಲೈಟಿಗೆ. ಆದ್ರೆ ಆ ವಿಮಾನ ಏನಾಯ್ತು, ಅಪಘಾತಕ್ಕೀಡಾಗಿ ಒಳಗಿದ್ದವ್ರೆಲ್ಲ ಸತ್ತೋದ್ರು. ಮರುದಿನ ಆಯ್ತು, ಎದ್ದು ಪೇಪರ್ ಓದ್ತಾ ಇದ್ದ ಈ ಮನುಷ್ಯ. ಓದುವಾಗ ಪೇಪರ್ ಬಂದಿತ್ತು, ಅಯ್ಯೋ ಆ ವಿಮಾನ ಅಪಘಾತ ಆಗಿ ಒಳಗೆ ಸತ್ತೋದ್ರು. ಅದ್ರೊಳಗೆ ಈ ಡೈನಮೈಟ್ ಮಾಡ್ತಿದ್ನಲ್ಲ ಮನುಷ್ಯ, ಎಷ್ಟು ಮಂದಿಗೆ ಜೀವ ಹಾನಿ ಮಾಡಿದಾನೆ, ಮನುಷ್ಯ ದ್ವೇಷಿಯಾದಂತ ಮನುಷ್ಯ ಸತ್ತು ಹೋದ ವಿಮಾನದಲ್ಲಿ ಅಂತ ಬರೆದಿತ್ತು. ಮನುಷ್ಯ ದ್ವೇಷಿಯಾದಂತ ಮನುಷ್ಯ ಸತ್ತು ಹೋದ ಅಂತ ಬರೆದಿತ್ತು. ಅವನ್ ಪೇಪರ್ ಓದಿ ಗಾಬರಿ ಆದ. ಅಯ್ಯೋ ಅಯ್ಯೋ ಅಯ್ಯೋ, ಜನ ಹಿಂಗ್ ನೆನೆಸ್ತಾರ ನನ್ನ ಸತ್ತ ಮೇಲೆ, ನನ್ನ ಮನುಷ್ಯ ದ್ವೇಷಿ ಅಂತ ನೆನೆಸ್ತಾರ ನನ್ನ. ಅಯ್ಯೋ ಕತೆ ಬೇಡಪ್ಪ, ಈ ಜನ್ಮ ಬೇಡ ನನಗೆ, ಈ ಕೆಟ್ಟ ಹೆಸರು ತಗೊಂಡು ಹೋಗೋದಿಲ್ಲ ನಾನು ಒಳ್ಳೆ ಹೆಸರು ಬೇಕು ನನಗೆ, ಇದು ಬೇಡ, ಮನುಷ್ಯ ದ್ವೇಷಿಯಾಗಿ ಸಾಯೋದು ಬೇಡ ಅಂತ ಏನ್ ಮಾಡಿದ ಗೊತ್ತಾ? ತಾನು ಏನ್ ದುಡ್ಡು ಗಳಿಸಿದ್ನೋ ಅದುವರೆಗೂ ಅದು ಎಲ್ಲವನ್ನು ಡೊನೇಟ್ ಮಾಡಿದ, ದಾನ ಮಾಡಿ ಹೇಳಿದ, ದಯವಿಟ್ಟು ಈ ಹಣದಿಂದ ಜಗತ್ತಿಗೆ ಒಳ್ಳೆ ಆಗೋದಕ್ಕೆ ಪ್ರಶಸ್ತಿಗಳನ್ನು ಪಡಿಬೇಕಾದ್ರೆ ಪ್ರಪಂಚದ ಅತ್ಯಂತ ಶ್ರೇಷ್ಠ ಪ್ರಶಸ್ತಿ ಆಗ್ಲಿ ಇದು ಅಂದ್ರು. ಅದಕ್ಕೆ ಹೆಸರು ಏನಿಡ್ಬೇಕು, ಅವನದೇ ಹೆಸರು ಇಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಆ ಮನುಷ್ಯನ ಹೆಸರು ಆಲ್ಫ್ರೆಡ್ ನೋಬೆಲ್ ಅಂತ. ಇವತ್ತೆಲ್ಲ ನೋಬೆಲ್ ಪಾರಿತೋಷಕ ಅಂತ ಕರಿತೀವಲ್ಲ, ಅದು ಅವನ ಹೆಸರಿಂದ ಬಂದದ್ದು. ಆದ್ರೆ ಇವತ್ತು ಅವನ ಎನಿಮಿ ಆಫ್ ದ ಹ್ಯೂಮನ್ ಕೈಂಡ್, ಮನುಷ್ಯ ವೈರಿ ಅಂತ ಯಾರು ಕರೆಯಲ್ಲ, ಮನುಷ್ಯ ದ್ವೇಷಿ ಅಂತ ಕರೆಯಲ್ಲ ಅವ್ರನ್ನ. ಯಾರು ನೆನೆಸಿದ್ರು ಕೂಡ ಜಗತ್ತಿಗೆ ಶಾಂತಿ ಪ್ರಶಸ್ತಿ ಕೊಡುವಂತಹದ್ದು, ವಿಜ್ಞಾನದ ಪ್ರಶಸ್ತಿ ಕೊಡುವಂತಹದ್ದು, ಸಾಮಾಜಿಕ ಚಿಂತನೆಗಳ ಬಗ್ಗೆ ಪ್ರಶಸ್ತಿ ಕೊಡುವಂತಹದ್ದು ಅತ್ಯಂತ ದೊಡ್ಡದಾಗಿದ್ದ ಪ್ರಪಂಚ ಇರೋದು ಇವತ್ತು ನೊಬೆಲ್ ಪ್ರಶಸ್ತಿ. ನೋಡಿ ಇದು ಹೇಗಿದೆ. ಎಲ್ಲಿವರೆಗೂ ಆತ ಬರೀ ತನಗೋಸ್ಕರ ದುಡ್ಡು ಗಳಿಸ್ತಾ ಇದ್ನೋ, ಆಲ್ಫ್ರೆಡ್ ನೋಬೆಲ್ ಹೆಸರು ಯಾರಿಗೂ ಗೊತ್ತಿರ್ಲಿಲ್ಲ. ಒಂದ್ 4-5 ಮಂದಿ ಅವನ ಜೊತೆಗಿದ್ದವ್ರನ್ನ ಬಿಟ್ರೆ ಯಾರಿಗೂ ಪ್ರಪಂಚಕ್ಕೆ ಗೊತ್ತೇ ಇರ್ಲಿಲ್ಲ. ಯಾವತ್ತು ತನ್ನ ದುಡ್ಡನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ದಾನ ಮಾಡಿದ್ನೋ, ಇಡೀ ಪ್ರಪಂಚಕ್ಕೆ ಹೆಸರಾಗ್ಬಿಡ್ತು. ನೊಬೆಲ್ ಪ್ರಶಸ್ತಿ, ನೊಬೆಲ್ ಪಾರಿತೋಷಕ ಅಂತ ಹೆಸರಾಯ್ತು. ಆ ಕಡೆ ತಿಳ್ಕೊಳ್ಳಿ, ಯಾವತ್ತು ನಾನು ಸಮಾಜಕ್ಕೋಸ್ಕರ ಕೈ ಎತ್ತೇನೋ ಅವತ್ತು ನನ್ನ ಕೈ ಬಲಿಷ್ಠ ಆಗತ್ತೆ, ಹೆಸರು ಶಾಶ್ವತ ಆಗತ್ತೆ. ಅದೇ ರೀತಿ ವಾರೆನ್ ಬಫೆ ಅಂತಿದ್ದಾರೆ ಅಮೆರಿಕದಲ್ಲಿ. ಬಿಲ್ ಗೇಟ್ಸ್ ಕೇಳಿದ್ದೀರಿ ನೀವು? ಬಿಲ್ ಗೇಟ್ಸ್ ಹೆಸರು ಗೊತ್ತು ನಿಮಗೆ, ವಿಂಡೋಸ್ ಮಾಡಿದಂತ ಮನುಷ್ಯ, ಮೈಕ್ರೋಸಾಫ್ಟ್ ಕಂಪನಿ ಚೇರ್ಮನ್ ಆಗಿದ್ದವನು. ಗಳಿಸಿದ್ದು ಅವನು ಅಸಾಧ್ಯ ಗಳಿಸ್ಬಿಟ್ಟ. ಜಗತ್ತಿನಾದ್ಯಂತ ಬ್ರಾಂಚಸ್ ಎಲ್ಲ ಮಾಡಿ ಬೇಕಾದಷ್ಟು ದುಡ್ಡು ಗಳಿಸಿದ್ರು. ಆದ್ರೆ ಆತ ಈಗ ಜನಪ್ರಿಯ ಆಗಿರೋದು ಯಾವ್ದರಿಂದ ಗೊತ್ತಾ? ವಾರೆನ್ ಬಫೆ ಆಗ್ಲಿ, ಬಿಲ್ ಗೇಟ್ಸ್ ಆಗ್ಲಿ, ಅವ್ರು ಪ್ರಸಿದ್ಧ ಆಗಿರೋದು ಅವ್ರು ಕೊಟ್ಟಿರುವಂತಹ ದಾನದಿಂದಾಗಿ. ಎಷ್ಟು ಹಣ ಕೊಟ್ಟಿರ್ಬೇಕ್ರಿ? ಲಕ್ಷಾಂತರ ಕೋಟಿ ಹಣವನ್ನ ಸಮಾಜ ಕಾರ್ಯಕ್ಕೆ ಕೊಟ್ಟಿದ್ದಾರೆ. ಈಗ ಕೊರೋನಾ ವ್ಯಾಕ್ಸಿನೇಷನ್ ಬಂದಿದೆ, ಆ ವ್ಯಾಕ್ಸಿನೇಷನ್ ಎಲ್ಲರಿಗೂ ಕೊಡಿಸ್ಬೇಕು, ಲಸಿಕೆ ಕೊಡಿಸೋದಕ್ಕೋಸ್ಕರ ಅಂತ ಹೇಳಿ ಆತ ಎಷ್ಟು ಲಕ್ಷಗಟ್ಟಲೆ ರೂಪಾಯಿ ಕೊಟ್ಟಿದ್ದಾನೋ, ಕೋಟಿಗಟ್ಟಲೆ ಕೊಟ್ಟಿದ್ದಾನೋ ಗೊತ್ತಿಲ್ಲ. ಅಂದ್ರೆ ವಾರೆನ್ ಬಫೆ ಆಗ್ಲಿ, ಬಿಲ್ ಗೇಟ್ಸ್ ಆಗ್ಲಿ ಪ್ರಸಿದ್ಧ ಆಗಿರೋದು ತಾನು ಪಡ್ಕೊಂಡಿರೋ ಹಣದಿಂದಲ್ಲ, ಎಷ್ಟು ಕೊಟ್ಟ ಅನ್ನೋದ್ರ ಮೇಲೆ ಪ್ರಸಿದ್ಧ ಆದದ್ದು. ಮಕ್ಕಳೇ, ಅಷ್ಟು ದೂರ ಬೇಡ. ನಮ್ಮ ಬೆಂಗಳೂರಲ್ಲಿ ನಮ್ಮವರೇ ಆದಂಥ ಅಜೀಂ ಪ್ರೇಮ್ಜಿ ಅವರು, ವಿಪ್ರೋ ಕಂಪನಿ ಚೇರ್ಮನ್ ಆಗಿದ್ದವರು, ಎಷ್ಟು ಹಣ ಕೊಟ್ಟಿದ್ದಾರೆ ಗೊತ್ತಾ? ಶಿಕ್ಷಣಕ್ಕೆ, ಹಳ್ಳಿಗೆ, ಗ್ರಾಮಗಳು ಸರಿಯಾಗಲಿ ಅಂತ ಹೇಳಿ ಸಾಕಷ್ಟು ಹಣವನ್ನ, ತಮ್ಮ ಗಳಿಕೆಯ ಬಹುದೊಡ್ಡ ಭಾಗವನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ. ಅವರು ಕೂಡ ನಾವು ನೆನೆಸೋದು ಅವ್ರು ಕೊಟ್ಟಂತ ದಾನದಿಂದಾಗಿ, ಸಮಾಜಕ್ಕೆ ಮಾಡಿದ ಕಾಣಿಕೆಯಿಂದಾಗಿ. ಅಂದ್ರೆ ಏನರ್ಥ? ನಾವು ಮಾಡಿದ್ದೆಲ್ಲ ಕೊಟ್ಟು ನಾವು ಸನ್ಯಾಸಿಗಳಾಗ್ಬಿಡ್ಬೇಕಾ? ಇಲ್ಲಪ್ಪ, ಹಾಗೆ ಹೇಳೋದೇ ಇಲ್ಲ ನಾನು. ಚೆನ್ನಾಗಿ ಬದುಕಿ, ಪ್ರಾಮಾಣಿಕವಾಗಿ ಗಳಿಸಿ ದೊಡ್ಡವರಾದಾಗ
ನಿಮ್ಮ ಪಕ್ಕದಲ್ಲಿ ಕುಳಿತಂಥವರ ಕಣ್ಣಲ್ಲಿ ಒಂದು ಹನಿ ನೀರು ಬಂದಾಗ ವಸ್ತ್ರ ತೆಗೆದು ಒರೆಸುವಷ್ಟಾದ್ರೂ ಮನುಷ್ಯತ್ವ ಬೇಡವೇನ್ರಿ? ಅದು ಬರ್ಬೇಕು ನಮಗೆ.